ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಕ್ ನಾನು ಲಾಸ್ಟ್ ವ್ಲಾಗ್ ಹಾಕಿ ಆಲ್ಮೋಸ್ಟ್ 1.5 ಮಂತೆ ಆಗೋಯಿತು. ಸಾರಿ ವ್ಲಾಗ್ ಹಾಕಿದ್ದೆ ಆ್ಯಂಡ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಅದಾದಮೇಲೆ ನಾನು ಮತ್ತೆ ಬಂದಿದ್ದೀನಿ. ಲೈಕ್ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಏನು ವಿಡಿಯೋ ಅಂತ ಅಂದ್ಬಿಟ್ಟು. ಸೊ ನಾನು ಈ ವ್ಲಾಗಲ್ಲಿ ನನ್ನ ಆ್ಯನಿವರ್ಸರಿ ಆ್ಯಂಡ್ ಅಕ್ಷಯ ತೃತೀಯಾಗಿ ನಾನು ಏನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಸೊ ನಾನು ಇಲ್ಲಿ ಆಲ್ರೆಡಿ ತೊಗೊಂಬಂದಿಟ್ಟಿದ್ದೀನಿ. ಮೊನ್ನೆ ಥರ್ಸ್ಡೇ ತೊಗೊಂಬಂದೆ ಭೀಮಾಯಿಂದ. ಸೊ ಏನಿದೆ ಇದೆಲ್ಲ ನೋಡೋಣ ಈ ವ್ಲಾಗಲ್ಲಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೋರಿ ಹೇಳಬೇಕು. ಲೈಕ್ ನಾನು ಒಂದು 2 ಇಯರ್ಸ್ ಬ್ಯಾಕ್ ಒಂದು ಚೋಕರ್ ತೊಗೊಂಡಿದ್ದೆ. ಚೋಕರ್ ಅಂತ ಮಾಡಿಸಿದ್ದೆ ಆ್ಯಕ್ಚುಲಿ, ಬಟ್ ಅದು ಅಷ್ಟು ಫಿನಿಶಿಂಗ್ ಕರೆಕ್ಟಾಗಿ ಬಂದಿರಲಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ನನಗೆ ಇಷ್ಟೂ ಬೇಕಿತ್ತು ಚೋಕರ್ ಅಂದರೆ, ಬಟ್ ಅದು ಇಲ್ಲಿವರೆಗೆ ಮಾತ್ರ ಬಂದಿತ್ತು. ಆ್ಯಂಡ್ ಇಲ್ಲಿಂದ ಲೈಕ್ ನೆಕ್ಲೆಸ್ ಥರನೇ ಇತ್ತು ಆ್ಯಕ್ಚುಲಿ. ಸೊ ಅದರದ್ದು ಇಮೇಜ್ ಕೂಡ ನಾನು ಪಕ್ಕದಲ್ಲಿ ಪೋಸ್ಟ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಆ ಚೋಕರ್ನ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೆ. ಆ್ಯಂಡ್ ಅದು ನಾನು ಸ್ವಂತ ದುಡ್ಡು ನಂದು ಸೇವಿಂಗ್ಸಿಂದ ಮಾಡಿಸ್ಕೊಂಡಿದ್ದು. ಅದು ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ ಅಲ್ವಾ, ಏನೇ ತೊಗೊಂಡ್ರು. ಸೊ ಹಂಗೆ ಇತ್ತು. ಅದಾದಮೇಲೆ ನನ್ನ ಮದುವೆ ಫಿಕ್ಸ್ ಆಯಿತು. ಆ್ಯಂಡ್ ಮದುವೆ ಎಲ್ಲ ಆದಮೇಲೆ ಲಾಸ್ಟ್ ಇಯರ್ ಮೇಯಲ್ಲಿ ನಾವು ಭೀಮಾ ಜ್ಯುವೆಲ್ಲರ್ಸ್ಗೆ ಹೋಗಿದ್ವಿ. ಭೀಮಾ ಜ್ಯುವೆಲ್ಲರ್ಸ್ಲಿ ನಾವು ಪ್ಲ್ಯಾನ್ಸ್ನ ಕೇಳಿದ್ವಿ. ಅಂದರೆ ಯೂಶ್ವಲಿ ಎಲ್ಲ ಜ್ಯುವೆಲ್ಲರಿ ಶಾಪ್ಸಲ್ಲೂ ಈ ಪ್ಲ್ಯಾನ್ ಇದ್ದೇ ಇರುತ್ತೆ. ಲೈಕ್ 1 ಇಯರ್ ನಾವು ಗೋಲ್ಡ್ನ ಪ್ಲೆಡ್ಜ್ ಮಾಡಾದ್ಮೇಲೆ ನೆಕ್ಸ್ಟ್ ಇಯರ್ ನಾವು ಏನಾದರೂ ತೊಗೊಬೋದು, ಅಂದರೆ ಸೇಮ್ ವೆಯ್ಟಿಗೆ, ವೇಸ್ಟೇಜ್ ಏನೂ ತೆಗಿಯಲ್ಲ. ಆ್ಯಂಡ್ ಇದು ನಿಮಗೂ ಗೊತ್ತಿರುತ್ತೆ, ಆದರೂ ಹೇಳ್ತಾ ಇದ್ದೀನಿ. ಸೊ ಆ ಥರ ಒಂದು ಪ್ಲ್ಯಾನ್ನ ನಾವು ಚೂಸ್ ಮಾಡಿದ್ವಿ. ಆ್ಯಂಡ್ ಅಲ್ಲೇ ನಮ್ಮ ಮುಂದೆನೇ ಅದು ನಾವೇನು ತೊಗೊಂಡೋಗಿರ್ತೀವಿ ಜ್ಯುವೆಲ್ರಿ, ಅದನ್ನ ಕರಗಿಸ್ಬಿಟ್ಟು ಲೈಕ್ ಗೋಲ್ಡ್ ಸ್ಟೋನ್ ಆರ್ ಬಿಸ್ಕೆಟ್ ಆ ಥರ ಮಾಡ್ತಾರಲ್ಲ, ಹಂಗೆ ಕರಗಿಸ್ಬಿಟ್ಟು ಮಾಡಿದ್ರು. ಆ್ಯಂಡ್ ನಾವು ಅದನ್ನ ಇಟ್ಟಿದ್ದು ಲಾಸ್ಟ್ ಇಯರ್ ಮೇಯಲ್ಲಿ ನಾವು ಇಟ್ಟಿದ್ದು. ಆ್ಯಂಡ್ ಈ ಇಯರ್ ಏಪ್ರಿಲಿಗೆ ಅದು ಮೆಚುರಿಟಿ ಆಗಿತ್ತು. ಸೊ ನಾವು ಈ ವರ್ಷ ಆ್ಯನಿವರ್ಸರಿ ಪ್ಲ್ಯಾನ್ ಮಾಡಿಕೊಂಡು ಹಂಗೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟೇ ಪ್ಲ್ಯಾನ್ ಮಾಡಿ ಆ ಥರ ಮಾಡಿದ್ವಿ. ನಮ್ಮ ಪ್ಲ್ಯಾನ್ ಏನಿತ್ತಪ್ಪ ಅಂತಂದರೆ, ಅಲ್ಲಿ 20 ಗ್ರಾಮ್ಸ್ ಗೋಲ್ಡ್ ಬರುತ್ತೆ, ಪ್ಲಸ್ ಎಕ್ಸ್ಟ್ರಾ ನಾವು 1 ಇಯರ್ ಚೀಟಿ ಕೂಡ ಕಟ್ಟಿದ್ವಿ, ಗೋಲ್ಡ್ ಚೀಟಿ. ಲೈಕ್ ಎವ್ರಿ ಮಂತ್ 5,000 ಆ ಥರ ಚೀಟಿ ಕಟ್ಕೊಳ್ಳೋಣ. ಸೊ ಅದು ಅರೌಂಡ್ ಒಂದು 8 ಗ್ರಾಮ್ಸ್ ಬಂದರೆ 30 ಗ್ರಾಮ್ಸ್ಗೆ ಒಂದು ಚೆನ್ನಾಗಿರೋ ಚೋಕರ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. ಬಟ್ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಆ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂತ. ಏನಕ್ಕೆ ಅಂತಲೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಏನು ತಗೊಂಡೆ ಅಂತ ತೋರಿಸ್ತೀನಿ. ಸೊ ನಾವು ಅಲ್ಲಿ ಚೋಕರ್ ನೋಡೋಕ್ಕೆ ಅಂತ ಲಾಸ್ಟ್ ಥರ್ಸ್ಡೇ ಹೋದ್ವಿ. ಬಟ್ ಅಲ್ಲಿ ಇದ್ದಿದ್ದೆಲ್ಲ ಚೋಕರ್ಗಳು ಆಲ್ಮೋಸ್ಟ್ 35 to 40 ಗ್ರಾಮ್ಸೇನೇ ಇತ್ತು. ನಮಗೆ ಬಿಲೋ 30 ಯಾವುದೂ ಇದ್ದಿರಲಿಲ್ಲ. ಆ್ಯಂಡ್ ನಮ್ಮ ಬಜೆಟ್ ಇದ್ದಿದ್ದು ಓನ್ಲಿ 30 ಗ್ರಾಮ್ಸ್, 28 to 30 ಗ್ರಾಮ್ಸ್ ಅಂತ ಪ್ಲ್ಯಾನ್ ಮಾಡಿದ್ದಿತ್ತು. ಯೂಶ್ವಲಿ ನಾವು ಊರ ಕಡೆ ಎಲ್ಲ ತೊಗೊಂಡಾಗ ಅಲ್ಲಿ ಆಲ್ಮೋಸ್ಟ್ 25 ಗ್ರಾಮ್ಸ್ಗೆಲ್ಲ ಇರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಎಷ್ಟೊಂದು ಜ್ಯುವೆಲ್ರಿ ಶಾಪ್ಸಲ್ಲೂ ಇರುತ್ತೆ, ಬಟ್ ನಮ್ಗೆ ಇಲ್ಲಿ ಸಿಕ್ಕಿಲ್ಲ. ಸೊ ಅದು ಬೇಡ ಅಂತ ಅಂದ್ಬಿಟ್ಟು ಬೇರೆ ಎಲ್ಲ ಚೆಕ್ ಮಾಡ್ತಿದ್ವಿ. ಸೊ ನಾನು ಆ್ಯನಿವರ್ಸರಿಗೆ ತಗೊಂಡಿದ್ದು ಈ ನೆಕ್ಲೆಸ್. ಆ್ಯಕ್ಚುಲಿ ಚೋಕರ್ ಅಂತ ಹೋಗಿದ್ದು, ಬಟ್ ಅನ್ಫಾರ್ಚುನೇಟ್ಲಿ ಸಿಗ್ತೇನೆ ಇದನ್ನ ತಗೊಂಡೆ. ನೋಡ್ಬೋದು, ಹೋಪ್ ಕಾಣಿಸ್ತಿದೆ ಅಂದ್ಕೊತೀನಿ. ಈ ಥರ ಇದೆ ನೆಕ್ಲೆಸ್ಸು. ತುಂಬ ಟ್ರೈ ಮಾಡಿದೆ, ಲೈಕ್ ಅರೌಂಡು ಸುಮಾರು ಡಿಸೈನ್ಸ್ ನೋಡಿದೆ, ಬಟ್ ಅದು ಯಾವುದು ಚೆನ್ನಾಗಿ ಸಿಗ್ತೇನೆ. ಇಟ್ಸ್ ಓಕೆ, ಇದೇ ಇರಲಿ ಅಂತ ಅಂದ್ಬಿಟ್ಟು ಈ ನೆಕ್ಲೆಸ್ನ ತೊಗೊಂಡೆ. ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ನೀವು ನೋಡ್ಬೋದು, ಡಿಸೈನ್ ಈ ಥರ ಇದೆ. ಮುಂದೆ ಲಕ್ಷ್ಮಿ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಪರ್ಲ್ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಲೈಕ್ ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು, ಇಲ್ಲಿ ಪರ್ಲ್ ಡೀಟೇಲಿಂಗ್ ಇದೆ 2 ಸೈಡೂ. ಸೊ ಈ ಥರ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಟ್ರೈ ಮಾಡಿದಾಗ ನಂಗೆ ಸ್ವಲ್ಪ ಬ್ರಾಡ್ ಥರ ಅನಿಸ್ತು. ಸೊ ಚೋಕರ್ ಇಲ್ಲದೆ ಇದ್ದರೆ ಇಟ್ಸ್ ಓಕೆ, ಇದನ್ನೇ ತೊಗೊಳ್ಳೋಣ, ನೆಕ್ಸ್ಟ್ ಯಾವಾಗಾದರೂ ಚೋಕರ್ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಇದನ್ನು ಚೂಸ್ ಮಾಡಿದ್ವಿ. ಹೋಪ್ ನಿಮ್ಗೆ ಕಾಣಿಸಿದೆ ಅಂದ್ಕೊತೀನಿ. ಡೀಟೇಲಿಂಗ್ ನೀವು ನೋಡ್ಬೋದು, ಈ ಥರ ಇದೆ. ಸೊ ಹಾಕೊಂಡ್ರೆ ಈ ಥರ ಕಾಣಿಸುತ್ತೆ. ನಾನು ನಿಮ್ಗೆ ಹತ್ರ ಬಂದು ತೋರಿಸ್ತೀನಿ, ನೀವು ನೋಡ್ಬೋದು, ಈ ಥರ ಕಾಣಿಸುತ್ತೆ ಅದು. ಸೊ ನಂದು ಮದುವೆ ನೆಕ್ಲೆಸ್ ಇದೆ ಆ್ಯಕ್ಚುಲಿ. ಅದು ಸ್ವಲ್ಪ ಇಲ್ಲಿ ಶಾರ್ಟೇ ಇದೆ, ಇಷ್ಟೊಂದು ಬ್ರಾಡ್ ಬಂದಿಲ್ಲ. ಅದಕ್ಕೆ ಅದಿರಲಿ, ಇಟ್ಸ್ ಓಕೆ, ಇನ್ನೊಂದು ತೊಗೊಳ್ಳೋಣ ಈ ಥರದ್ದು, ಚೋಕರ್ ಇಲ್ಲದೇ ಇದ್ರೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಪರ್ಲ್ ಡೀಟೇಲಿಂಗ್ ಇದೆಯಲ್ಲ, ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಇದೆ. ಆ್ಯಂಡ್ ದೂರದಿಂದ ಈ ಥರ ಕಾಣಿಸುತ್ತೆ. ನಾನು ಯಾವಾಗಾದರೂ ಸಾರಿ ಹಾಕ್ಕೊಂಡಾಗ ಮತ್ತೆ ಈ ನೆಕ್ಲೆಸ್ ಹಾಕ್ಕೊಂಡಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಈ ಥರ ಇದೆ. ಆ್ಯಂಡ್ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ. ಸೊ ನೆಕ್ಲೆಸ್ ಬಂದು ಈ ಥರ ಕಾಣಿಸುತ್ತೆ. ಏಕೆ ನಾನು ತೋರಿಸಿದ್ದೀನಿ ಹತ್ರದಿಂದ ದೂರದಿಂದ 2ರಿಂದನೂ ಡಿಸೈನ್ನ. ಇಲ್ಲಿ ಸ್ಮಾಲ್ ಕುಂದನ್ ಆ್ಯಂಡ್ ರೆಡ್ ಸ್ಟೋನ್ ವರ್ಕ್ ಎಲ್ಲ ಇದೆ ಒಂಚೂರು.
ಸೊ ಹೀಗಿದೆ. ಆ್ಯಂಡ್ ಇದೇನಪ್ಪ ಅಂತಂದರೆ ಫಂಕ್ಷನ್ಸಿಗೆ ಲಾಂಗ್ ಚೈನ್ ಹಾಕೋಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಇಲ್ಲಿ ಸ್ವಲ್ಪ ಬ್ರಾಡ್ ಇರೋದ್ರಿಂದ ನನಗೆ ಅಂದರೆ ನನ್ನ ಕತ್ತಿಗೆ ಇಲ್ಲಿ ತುಂಬ ಶಾರ್ಟ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಬ್ರಾಡ್ ಇರಬೇಕು. ಹಾಗಾಗಿ ಇದನ್ನು ಚೂಸ್ ಮಾಡಿದ್ವಿ. ಲೈಕ್ ಮಾಂಗಲ್ಯ ಚೈನ್ ಜೊತೆ ಇದು ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಲೈಕ್ ಲಾಂಗ್ ಚೈನ್ ಕೂಡ ನೆಸೆಸಿಟಿ ಇರಲ್ಲ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡೆ. ಆ್ಯಂಡ್ ಇದ್ರದ್ದು ವೆಯ್ಟ್ ಬಂದು 26.5 ಆಗಿದೆ. ಇದೇ ಇದೆ ಬಿಲ್ಲು. 26.480 ಇದೆ ಲೈಕ್ ನೆಟ್ ವೆಯ್ಟು. ಅದು ಸ್ಟೋನ್ಸ್ ಎಲ್ಲನೂ ಸೇರಿ ನಮಗೆ 27.3 ಏನೋ ಇದೆ. ಸೊ ಇಷ್ಟ ಆಯಿತು. ಆ್ಯಂಡ್ ನಮ್ದು ಏನಂತ ಅಂದರೆ ನಂದು ಓಲ್ಡ್ ಗೋಲ್ಡ್ ಇದ್ದಿದ್ದು ಲೈಕ್ 20.9 ಗ್ರಾಮ್ಸ್ ಏನೋ ಇತ್ತು. ಅದ್ರ ಜೊತೆಗೆ ನಾವು ಚೀಟಿ ಕಟ್ಟಿದ್ದು ಆಲ್ಮೋಸ್ಟ್ 7.7 ಗ್ರಾಮ್ಸ್ ಏನೋ ಅಕ್ಯುಮುಲೇಟ್ ಆಗಿತ್ತು. ಸೊ ಇನ್ನು 1.5 ಅಷ್ಟು ನಮಗೆ ಉಳ್ಕೊಂಡಿತ್ತು ಗೋಲ್ಡು, ಅಂದರೆ ಇದು ನೆಕ್ಲೆಸ್ ಬಿಟ್ಟು ಇನ್ನು 1.5 ಅಷ್ಟು ನಮಗೆ ಬ್ಯಾಲೆನ್ಸ್ ಇತ್ತು. ಸೊ ಅದಕ್ಕೇನಾದರೂ ಬೇರೆ ತೊಗೊಬೇಕಾಗಿತ್ತು. ಹಂಗಾಗಿ ಇಯರಿಂಗ್ಸ್ನ ಚೆಕ್ ಮಾಡಿದ್ವಿ, ಅಕ್ಷಯ ತೃತೀಯಾಗಿ ಆಗುತ್ತೆ ಅಂತ. ಹಿಂಗೆ ತೋರಿಸ್ತೀನಿ ನಾನು ಇವಾಗ. ಇದನ್ನು ತೊಗೊಂಡೆ ನಾನು ಅಕ್ಷಯ ತೃತೀಯಾಗಿ ಅಂದ್ಬಿಟ್ಟು ಕಾಣಿಸ್ತಿದೆ ಅನಿಸುತ್ತೆ. ಸೊ ಈ ಜುಮ್ಕಾ ತೊಗೊಂಡೆ. ಆ್ಯಕ್ಚುಲಿ ನನ್ನ ಮದುವೆಯಲ್ಲಿ ನಾನು ನಕಾಶ್ ಜುಮ್ಕಾ ತೊಗೊಂಡಿದ್ದೆ, ಅಂದರೆ ಜಾನ್ ಮನೆಯಿಂದ ಕೊಡಿಸಿದ್ರು. ಸೊ ಈ ಥರ ಇದ್ದಿರಲಿಲ್ಲ ನನ್ನ. ಆ್ಯಂಡ್ ಸೆಮಿ ಚೈನ್ ನಂದು ಒಂದಿದೆ, ಅದು ಈ ಬೀಡ್ಸ್ ಇದೆಯಲ್ಲ ಗ್ರೀನ್ ಆ್ಯಂಡ್ ರೆಡ್ ಇದೆಯಲ್ಲ, ಸೇಮೇ ಇದೆ ಅದು ಡಾಲರಲ್ಲಿ. ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇನ್ನೂ ಕಮ್ಮಿದು ನೋಡ್ತಿದ್ದೆ ನಾನು, ಜಾಸ್ತಿ ಆಗಿಬಿಡುತ್ತೆ ಪ್ರೈಸ್ ಅಂತ ಅಂದ್ಬಿಟ್ಟು. ಬಟ್ ಇನ್ನೊಂದು 2-3 ಗ್ರಾಮ್ಸ್ ತಾನೆ ಅಂತ ಅಂದ್ಬಿಟ್ಟು ಇದು ಆಮೇಲೆ ಇದನ್ನು ಚೂಸ್ ಮಾಡಿದ್ವಿ. ಇದು ಆ್ಯಕ್ಚುಲಿ ಓಲ್ಡ್ ಡಿಸೈನೇನೆ, ಲೈಕ್ ನಮ್ಮ ಅಕ್ಕ ಹತ್ರ ಆಲ್ಮೋಸ್ಟ್ 10 years ಬ್ಯಾಕ್ ಅವಳ ಮದುವೆಯಲ್ಲೇ ಇತ್ತು. ಬಟ್ ನಾನು ಸೆಮಿ ಚೈನ್ಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡೆ. ಹತ್ರದಿಂದ ತೋರಿಸ್ತೀನಿ. ಸೊ ಈ ಥರ ಕಾಣಿಸುತ್ತೆ, ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ. ನೀವು ನೋಡ್ಬೋದು ಡೀಟೇಲಿಂಗ್ ಈ ಥರ ಇದೆ, ಹಿಂದೆ ಹಿಂಗಿದೆ. ಇದು ಆ್ಯಕ್ಚುಲಿ ಚಿಕ್ಕದೇನೆ ಕಂಪೇರ್ ಮಾಡಿದ್ರೆ, ಬಟ್ ನನಗೆ ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ಇನ್ನೊಂದು ದೊಡ್ಡ ಜುಮ್ಕ ಇರೋದ್ರಿಂದ ಮತ್ತೆ ಇದು ದೊಡ್ಡದೇ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು, ವೇಸ್ಟ್ ಅನ್ನೋದಕ್ಕಿಂತ ಜಾಸ್ತಿ ಪ್ರೈಸೂ ಮುಂದೆ ಹೋಗುತ್ತೆ. ನಾನು ಹಾಕ್ಕೊಳ್ಳೋದು ಕಡಿಮೆ. ಈ ಥರ ಪುಟ್ಟಾದರೆ ಸ್ವಲ್ಪ ಬೇರೆ ಫಂಕ್ಷನ್ಸ್, ಸಣ್ಣ ಫಂಕ್ಷನ್ಸ್ಗಂದರೆ ಹಾಕ್ಕೊಬೋದು. ಹಾಗಾಗಿ ಇದನ್ನು ಚೂಸ್ ಮಾಡಿದೆ. ಸೊ ಇದನ್ನು ಹಾಕ್ಕೊಂಡೆಲ್ಲ ತೋರಿಸಲ್ಲ, ಇದು ಮತ್ತೆ ಬಿಚ್ಚಿ ಹಾಕಿ ಅನ್ನೋದಕ್ಕೆ ಕಷ್ಟ ಆಗುತ್ತೆ. ಜಸ್ಟ್ ಹಿಂಗೆ ಹಿಡ್ದು ನೋಡ್ತೀನಿ, ನೀವು ನೋಡ್ಬೋದು ಈ ಥರ ಕಾಣಿಸುತ್ತೆ, ಹೀಗಿರುತ್ತೆ. ಸ್ಯಾರಿ ಮೇಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ, ಬಿಕಾಸ್ ನಾನು ಆಲ್ರೆಡಿ ನಮ್ಮ ಅಕ್ಕ ಅದು ಇದೇ ಸೇಮ್ ಜುಮ್ಕ ಹಾಕಿರೋದ್ರಿಂದ ಅದು ಅವಳ್ದು ಹಾಕೊತಿದ್ದೆ. ಅದು ಆ್ಯಕ್ಚುಲಿ ಚೆನ್ನಾಗಿತ್ತು. ಸೊ ಇನ್ನೊಂದು ಇರಲಿ ಅಂತ ಅಂದ್ಬಿಟ್ಟು, ಪುಟ್ಟಿರಲಿ ಅಂತ ಅಂದ್ಬಿಟ್ಟು ತಗೊಂಡ್ವಿ ಅಷ್ಟೇ. ಈ ಥರ ಇದೆ. ಸೊ ಇದ್ರದ್ದು ನಮಗೆ ವೆಯ್ಟ್ ಬಿದ್ದಿರೋದು 5.59 ಇದೆ. ಇದು ಆ್ಯಕ್ಚುಲಿ ವಿತೌಟ್ ಸ್ಟೋನ್ಸು. ವಿತ್ ಸ್ಟೋನ್ಸ್ ಆದರೆ ನಮಗೆ ಅರೌಂಡ್ 7 ಗ್ರಾಮ್ಸ್ ಆಗುತ್ತೆ. ಸೊ ಸ್ಟೋನ್ ವೆಯ್ಟು ಸೇರಿ 7.18 ಇದೆ. ಸೊ ಇದಕ್ಕೆ ನಾವು ಆ್ಯಕ್ಚುಲಿ 1.5 ಗ್ರಾಮ್ಸ್ ಮುಂಚೆನೇ ಇತ್ತು, ಅಂದರೆ ನಾನು ಏನು ಚೀಟಿ ಹಾಕಿದ್ನಲ್ಲ ಅದರಲ್ಲೇ ಇತ್ತು. ಸೊ ಇನ್ನು ಎಕ್ಸ್ಟ್ರಾ 3.5 ಗ್ರಾಮ್ಸ್ಗೇನೋ ನಾನು ಏನದು ಗೋಲ್ಡ್ ಬೈ ಮಾಡಿರೋದು. ಈ ಇಯರಿಂಗ್ಸು ನಾನು ಮುಂಚೆನೇ ಹೇಳ್ದಂಗೆ 7.18 ಗ್ರಾಮ್ ಇದೆ, ಇನ್ಕ್ಲೂಡಿಂಗ್ ಸ್ಟೋನ್ಸ್. ಟೋಟಲ್ ಬಂದು ಪ್ರೈಸು 59,276 ಆಗುತ್ತೆ. ಬಟ್ ನನಗೆ ಸ್ವಲ್ಪ ಇವಾಗ ಏನದು ಹಳೆ ಗೋಲ್ಡ್ ಇದ್ದಿದ್ದರಿಂದ, ಅಂದರೆ 1.5 to 2 ಗ್ರಾಮ್ಸ್ ನಂಗೆ ಮುಂಚೆನೇ ಇತ್ತು. ಸೊ ನಾನು 3.5 ಅಷ್ಟೇ ಪೇ ಮಾಡಿರೋದು. ಸೊ ಹಂಗಾಗಿ ನಂಗೆ ಸ್ವಲ್ಪ ಡಿಸ್ಕೌಂಟ್ ಸಿಕ್ತು ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಪ್ರೈಸ್ ಕಡಿಮೆ ಆಗಿದೆ. ಸೊ ಇಷ್ಟ ಆಗಿತ್ತು ನಂದು ಗೋಲ್ಡ್ ಶಾಪಿಂಗ್, ಲೈಕ್ ಇಯರಿಂಗ್ಸ್ ಆ್ಯಂಡ್ ನೆಕ್ಲೆಸ್ ಶಾಪಿಂಗ್ ಆಗಿತ್ತು. ಡಿಸೈನ್ಸ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಚೆನ್ನಾಗಿತ್ತಾ, ಚೆನ್ನಾಗಿಲ್ಲೋ, ಅದನ್ನ ಚೆನ್ನಾಗಿರೋ ತೊಗೊಬೋದಿತ್ತು, ಅದನ್ನು ಹೇಳ್ಬೋದು ನೀವು. ಆ್ಯಂಡ್ ಏನಾದರೂ ಕ್ವೇರೀಸ್ ಇದ್ದರೆ ಹಾಗೆ ನೀವು ಕಾಮೆಂಟ್ಸ್ ಹೇಳಿದ್ರೆ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.